ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 483ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವ ವಾನರರ 4 ತಂಡಗಳನ್ನು ರಚಿಸಿ 4 ದಿಕ್ಕಿಗೆ ಸೀತೆಯನ್ನು ಹುಡುಕಲಿಕ್ಕೆ ಕಳಿಸ್ತಾನೆ, ವಿದಾಯ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಹನುಮಾನನ ಸಾಮರ್ಥ್ಯ ಕುರಿತು ಹನುಮಾನನಿಗೆ ವಿಶೇಷವಾಗಿ ಹೇಳ್ತಿರ್ತಾನೆ. ನಿನ್ನಲ್ಲಿ ಸಾಮರ್ಥ್ಯ ಇದೆ, ಹುಡುಕಿದ್ರೆ ನೀನೇ ಸೀತೆಯನ್ನು ಹುಡುಕ್ತೀಯ ಅನ್ನುವಂಗೆ. ಈ ಸಾಮರ್ಥ್ಯದ ಬಗ್ಗೆ ಸುಗ್ರೀವ ಹನುಮಾನನಿಗೆ ಆಡ್ತಾ ಇದ್ದಾಗ ರಾಮನಿಗೂ ಕೂಡ ಅದರಲ್ಲಿ ವಿಶ್ವಾಸ ಬರ್ತಿದೆ. ಅದಕ್ಕೆ ಅವನು ತನ್ನ ಉಂಗುರವನ್ನು ಹನುಮಾನನಿಗೆ ಕೊಟ್ಟು, ಸೀತೆಗೆ ಈ ಉಂಗುರವನ್ನು ತೋರಿಸಿದಂದರೆ ಕೊಟ್ಟೆ ಅಂದರೆ ಅವಳು ತಿಳ್ಕೊಳ್ತಾರೆ ನೀನು ರಾಮನ ದೂತ ಅಂಥೇಳಿ. ಮತ್ತು ಅವರಿಗೆ ವಿಶ್ವಾಸ ಹುಡ್ತಿದೆ. ಅದಕ್ಕೆ ಗುರುತಿಗಾಗಿ ಅವರಿಗೆ ನೆನಪಿಸಿ ಕೊಡುವುದಕ್ಕಾಗಿ ಅಭಿಜ್ಞಾನಕ್ಕಾಗಿ ಈ ಉಂಗುರ ವಯ ಅಂದಾಗ ಅದನ್ನು ತಲೆಯಾಗಿ ಸೋತಾನೆ. ಮುಂದೆ ಎಲ್ಲರೂ ವಿದಾಯ ಹೇಳಿ ತಮ್ಮ ತಮ್ಮ ದಿಕ್ಕಿನತ್ತ 4 ತಂಡಗಳು ಸೀತೆಯನ್ನು ಹುಡುಕಲಿಕ್ಕೆ ಹೊರಡ್ತಾವೆ. ಮುಂದೆ ಹೊರಡು ವೇಳೆದಾಗ ಅದನ್ನೇ ಮುಂದುವರ್ಸಿ ಹೇಳ್ತಾರೆ. ಕಾಯ್ದರು ಸೀತೆ ಸುಳಿವಿಗಾಗಿ 1 ಮಾಸ. ರಾಮ ಲಕ್ಷ್ಮಣ ಏನು ಮಾಡಿದರೆ, ಇವರು 4 ದಿಕ್ಕಿಗೆ ಹೋದ ನಂತರ ತಾವು ತಮ್ಮ ಏನೊಂದು ಪರ್ವತ ಗವಿ ಇತ್ತಲ್ಲ, ಆ ಗವಿಗೆ ಅಣ್ಣ ತಮ್ಮ ಹೋಗ್ತಾರೆ 1 ತಿಂಗಳವರೆಗೆ. ಯಾಕಂದರೆ ಇವರು 1 ತಿಂಗಳ ಹುಡುಕೊಂಡು ಬರಬೇಕಂತ ಇರ್ತದೆ. 1 ತಿಂಗಳ ತನಕ ಆ ಗವಿಯಲ್ಲಿ ಕಾಯ್ತಾರೆ. ಉತ್ತರದ ಪರ್ವತಗಳ ರಾಜ್ಯಗಳತ್ತ ಸಾಗಿದ ವಾನರ ಸೇನೆಯೊಂದಿಗೆ ಸಾಹಸಿ ವೀರ ಶತಬಲಿ. ಉತ್ತರ ಕಡೆ ಹೋದವ ಶತಬಲಿ ಅವನ ನೇತೃತ್ವದಲ್ಲಿ ಹೋಯಿತು, ಸಾಗಿದರು. ಪೂರ್ವ ದಿಕ್ಕಿನತ್ತ ವಿನತ ವಾನರ ಸೇನೆಯೊಂದಿಗೆ ಪೂರ್ವ ದಿಕ್ಕಿಗೆ ವಿನತನ ನೇತೃತ್ವದಲ್ಲಿ ಸಾಗಿತು. ತಾರಾ ಹನುಮ ದಕ್ಷಿಣ ಅಗಸ್ತ್ಯ ಭೂಮಿಯತ್ತ ಅಂಗದನೊಂದಿಗೆ ಸಾಗ್ತಾರೆ. ಸಾಗಿದ ಸುಸೇನ ಭಯಾನಕ ವರ್ಣಭೂಮಿ ಪಶ್ಚಿಮದತ್ತ. ರಾಮನ ಕಾರ್ಯಕ್ಕೆ ಎಲ್ಲ ವಾನರರು ಸಾಗಿದರು. ಎಲ್ಲ ದಿಕ್ಕುಗಳತ್ತ ಹೊರಟರು. ತಮ್ಮ ತಮ್ಮ ಸಾಹಸ ಬಲದೊಂದಿಗೆ ವಾನರ ವೀರರು ಕೇಕೆ ಗದ್ದಲದಿ ಸಿಂಹದ ಗರ್ಜನೆಯಂತೆ ಗರ್ಜಿಸಿದರು. ಇನ್ನು ಒಮ್ಮೆಲೆ ಹುಡುಕ್ಲಿಕ್ಕೆ 4 ದಿಕ್ಕಿಗೆ ಅವರಿಗೆ ಒಂದೊಂದು ಗುರಿಯನ್ನು ಕೊಟ್ಟಿತ್ತು. ಆ ಪ್ರದೇಶಗಳತ್ತ ಅವು 4 ಏನು ವೀರರಿದ್ದಲ್ಲ, ವಾನರ ವೀರರು, ಅವರ ನೇತೃತ್ವದಲ್ಲಿ 4 ಕಡೆಗೆ ಸೀತೆಯನ್ನು ಹುಡುಕಲಿಕ್ಕೆ ಹೋಗೋ ಕಾಲಕ್ಕೆ ಸಿಂಹದಂತೆ ಗರ್ಜನೆ ಹಾಕುತ್ತಾ, ಕೇಕೆ ಹಾಕುತ್ತಾ, ಜೈಕಾರ ಹಾಕುತ್ತಾ ವಾನರ ಹಿಂದೆ ಏನಾಗ್ತದೆ, ಚದುರ್ತದೆ, ಹೋಗ್ತದೆ. ರಾವಣ ವಧಿಸಿ ಸೀತೆಯನ್ನು ತರುವೆವು ಘೋಷಣೆ ಹಾಕ್ತಾ ಹೊಂಟ್ರು. ಅವರು ಘೋಷಣೆ ಹಾಕಕತ್ತರು. ಘೋಷಣೆ ಏನು ಹಾಕ್ತಿದ್ರೆ, ರಾಮನ ಎಲ್ಲೇ ಸಿಕ್ಕಂದ್ರೆ ಅವನು ಕೊಂದು ಸೀತೆಯನ್ನು ತೊಗೊಂಡು ಬರ್ತೀವಿ ಅಂತ ಘೋಷಣೆ ಹಾಕ್ತಾರೆ. ಹಾಕುತ್ತಾ ಸಾಗಿದರು ವಾನರ ಯುವ ದಳಪತಿಗಳು. ವೃಕ್ಷ ಪರ್ವತಗಳನ್ನು ಬಗೆದು ಭೂಮಿ ಬಿರುಗಾಳಿ ಸಾಗರ ಭೇದಿಸಿ ಸೀತೆಯನ್ನು ಅರಸಿ ತರುವೆವು ಎಂದರು ವಾನರ ವೀರರು. ಎಂಥ ಬೇಕಾದಂಥ ಪರ್ವತಗಳು ಬರಲಿ, ಆ ಪರ್ವತಗಳನ್ನು ಬಗೆದು ಅದನ್ನು ಒಡೆದು ತೆಗೆದು ಭೂಮಿಯಾಗ ಏನೈತಿ ಹುಡುಕಿ ಬಗೆದು ಅದನ್ನು ಹುಡುಕಿ ತೆಗಿತೇವೆ. ಭೂಮಿಯಲ್ಲಿ ಬಿರುಗಾಳಿ ಸಾಗರ ಭೇದಿಸಿ, ಬೇಕಾದಂಥ ಭೂಮಿ ಇರಲಿ, ಬಿರುಗಾಳಿ ಬರಲಿ, ಸಾಗರ ಬರಲಿ, ಅವನ್ನೆಲ್ಲ ಭೇದಿಸಿ ನಾವು ಸೀತೆಯನ್ನು ಹುಡುಕ್ತೇವೆ ಅಂಥೇಳಿ ವಾನರ ವೀರರು ಘೋಷಣೆ ಆಗ್ತಾರೆ. 100 ಯೋಜನೆ ಜಿಗಿಯಬಲ್ಲೆ ನಂದನು ಒಬ್ಬ, 100 ಯೋಜನೆಗಿಂತ ಹೆಚ್ಚು ಜಿಗಿಯ ಮೇಲೆ ನಂದ ಮತ್ತೊಬ್ಬ. ತಮ್ಮ ಸಾಮರ್ಥ್ಯ ಹೇಳ್ಕೊಳಕತ್ರ ಅವರು. ಒಬ್ಬ ಹೇಳಿದ ನಾವು 100 ಯೋಜನೆ ಹತ್ತು ಜಿಗಿತೀನಂದ, ಇನ್ನೊಬ್ಬ 100 ಯೋಜನೆಗಿಂತ ಹೆಚ್ಚು ಜಿಗಿತೀನಿ ಅಂತ ಹೇಳಿದ. ಭೂಮಿ ಸಾಗರ ಅರಣ್ಯ ಪಾತಾಳ ಪರ್ವತಗಳಲ್ಲಿ ಸಂಚರಿಸಿದವರು ಗೋಚರಿಸೇನು ನನ್ನ ಮಗದೊಬ್ಬ. ಮತ್ತೊಬ್ಬೇನು ಹೇಳಿದ, ನಾ ಎಲ್ಲೆಲ್ಲಿ ಅಡ್ಡಾಡ್ತಿಲ್ಲ ಆಕಾಶದಲ್ಲಿ ಭೂಮಿ ಸಾಗರ ನಾ ಎಷ್ಟೇ ಅಡ್ಡಾಡೋರು ಸಹಿತ ಇನ್ನೊಬ್ಬರ ಕಣ್ಣಿಗೆ ನಾ ಕಾಣುವುದಿಲ್ಲ. ಅಗೋಚರವಾಗಿ ನಾನು ಗೋಚರವಾಗಿ ನಾನು ಹುಡುಕುತ್ತೇನೆ ಸೀತೆಯನ್ನು, ಯಾರ ಕಣ್ಣಿಗೆ ಕಾಣದಾಗ ಹುಡುಕ್ತೇನೆ ಅಂತ ಮತ್ತೊಬ್ಬ ಹೇಳ್ತಾನೆ. ಅಂದರೆ ಎಲ್ಲರೂ ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳ್ಕೊಳ್ತಾ ಹೊರಡ್ತಾರೆ. ಕೇಕೆ ಹಾಕುತ್ತಾ ಘೋಷಿಸುತ್ತಾ ಸಾಗಿದರು. ವಿದಾಯ ಹೇಳಿ ಸುಗ್ರೀವನಿಗೆ ವಾನರರು ತಮ್ಮ ತಮ್ಮ ಸಾಮರ್ಥ್ಯ ಹೇಳಿಕೊಂಡು ಸುಗ್ರೀವನಿಗೆ ವಿದಾಯ ಹೇಳಿ ಹೊರಡ್ತಾರೆ. ತಮ್ಮ ತಮ್ಮ ದಂಡಿನೊಂದಿಗೆ ಹೋದರು ವಾನರ ನಾಯಕರು. ರಾಮ ಸುಗ್ರೀವನ ಬಗ್ಗೆ ಕೇಳಿದ, ಭೂಮಂಡಲದ ಬಗ್ಗೆ ನಿನಗೇಗೆ ಗೊತ್ತು? ಅಲ್ಲೇ ಕೂತ ಎಲ್ಲ ಕೇಳಕತ್ತಿದ್ದು. 4 ತಂಡ ರಚನೆ ಮಾಡಿದ. ಪ್ರತಿ ತಂಡಿಗೆ
ಪೂರ್ವಕ್ಕೆ ಏನದ, ಪೂರ್ವಕ್ಕೆ ಹೆಂಗೆ ಹೋಗಬೇಕು, ಪಶ್ಚಿಮಕ್ಕೆ, ದಕ್ಷಿಣ, ಉತ್ತರ ಎಲ್ಲ ಜಂಬೂದ್ವೀಪದ 4 ಕಡೆ ಅಟ್ಲಾಸನ ಕೊಟ್ಟವನ, ರೋಡ್ ಮ್ಯಾಪನ್ನು ಕೊಟ್ಟರು, ನಕ್ಷೆ, ಪ್ರದೇಶಗಳ ಹೆಸರು ಎಲ್ಲದರ ಪರಿಚಯ ಮಾಡಿ ಮಾರ್ಗಸೂಚಿಯನ್ನು ಕೊಟ್ಟಿರ್ತಾನೆ. ಇದು ರಾಮ ಎಲ್ಲ ಕೇಳ್ತಾನೆ. ಅದಕ್ಕೆ ಅವನು ಪ್ರಶ್ನೆ ಮಾಡ್ತಾನೆ, ನಾವು ಈ ಭೂಮಂಡಲದ ಬಗ್ಗೆ ಈಗೇನು ಹೇಳಿದಲ್ಲ ಇದು ನಿನಗೆ ಹೆಂಗೆ ಗೊತ್ತಾಯಿತು ಅಂತ ರಾಮ ಸುಗ್ರೀವನಲ್ಲಿ ಪ್ರಶ್ನೆ ಮಾಡ್ತಾನೆ. ಶಿರವಾಗಿ ನಮಸ್ಕರಿಸಿ ರಾಮನಿಗೆ ಸುಗ್ರೀವ ನುಡಿತಾನೆ, ಉತ್ತರ ಹೇಳ್ತಾನೆ, ಅಕ್ಷರಶಃ ಹೇಳುವೆ ನನ್ನ ಶಬ್ದಗಳನ್ನು ಕೇಳು. ಮಲೆಯ ಪರ್ವತದತ್ತ ಮಹಿಷಕ ರೂಪ ದುಂದುಬಿ ಬೆನ್ನಟ್ಟಿದ ವಾಲಿ, ಅಲ್ಲಿ ಮತ್ತು ಕತೆ ಹೇಳ್ತಾನೆ. ವಾಲಿ ಮತ್ತು ದುಂದುಬಿ, ಮಹಿಷಕ ಪ್ರದೇಶ ಅಂದರೆ ಈಗಿನ ಮೈಸೂರು. ಈ ಮೈಸೂರದ ರಾಜ ಆದ ಮಾಯ ಇರ್ತಾನೆ. ಮಾಯಾಗಿ 2 ಮಕ್ಕಳು, ಮಾಯಾವಿ ಮತ್ತು ದುಂದುಬಿ, ಇಬ್ಬರು ವಾಲಿನ ಕೊಂದಿರ್ತಾನೆ. ಮೊದಲಿನವನು ಒಂದು ಹೆಣ್ಣಿನ ಸಲ 2 ಜಗಳ ಹೊಡೆದಿರ್ತಾನೆ. ಎರಡನೇದವ ಅದು ಸಿಟ್ಟು ಇರ್ತದೆ ಮತ್ತು ಅವನಿಗೆ ಮದ ತುಂಬಿದಾಗ ತನ್ನ ಸಮಯ ಬಲ ಇದ್ದ ಯುದ್ಧ ಮಾಡಬೇಕಂತೇಳಿ ಅವನು ಇಲ್ಲಿ ಸುಗ್ರೀವನ ಲಲ್ಕಾರ ಮಾಡಿರ್ತಾನೆ. ಮುಂದೆ ಇಬ್ಬರು ಯುದ್ಧ ನಡೆದಾಗ ದುಂದುಬಿ ಬೆನ್ನಟ್ಟಿದ ವಾಲಿ, ದುಂದುಬಿ ಮುಂದೆ ಓಡಾಕತ್ತ, ವಾಲಿ ಅವನು ಬೆನ್ನಟ್ಟಿದ. ಪರ್ವತ ಗುಹೆ ಹೊಕ್ಕ ದುಂದುಬಿ ಹೊಕ್ಕನು ಬೆನ್ನಟ್ಟಿ ವಾಲಿ, ಒಂದು ಪರ್ವತದ ಗುಹೆ ಇತ್ತು, ಆ ಗುಹೆ ಅವನು ಹೋಗ್ತಾನೆ, ಅವನು ಬೆನ್ನಿಂದನೇ ವಾಲಿ ಕೂಡ ಹೋಗ್ತಾನೆ. 1 ವರ್ಷ ಕಾಯ್ದರೂ ಹೊರಬರಲಿಲ್ಲ ವಾಲಿ. ನನಗೆ ಹೇಳಿ ಹೋಗಿರ್ತಾನೆ ನಾವು, ನೀ ಇಲ್ಲೇ ಗವಿ ಕಾಕೋತಿರೋ, ನಾ ಇವನು ಮುಗಿಸಿ ಹೊರಗೆ ಬರ್ತಾನೆ, ನಾ ಬರೋ ತನಕ ನೀ ಕಾಯ್ಬೇಕಂತ ಹೇಳಿರ್ತಾನೆ. 1 ವರ್ಷಕ್ಕೆ ಕಾಯ್ತಾನ ಸುಗ್ರೀವ, ವಾಲಿ ಹೊಳೆ ಬರುವುದಿಲ್ಲ. ಗುಹೆ ದ್ವಾರ ಬಳಿ ಕಾಯಲು ಹೇಳಿದ ನನಗೆ ವಾಲಿ, 1 ವರ್ಷಕ್ಕಾದರೂ ಹೊರಬರಲಿಲ್ಲ ವಾಲಿ. ತುಂಬಿ ಹರಿದ ಬಂತು ರಕ್ತ ಗವಿಯೊಳಗಿಂದ, ಕಂಡು ಮುಖಸ್ಮಿತನಾದೆ, ಕಳೆದುಕೊಂಡೆ ಅನ್ನೋ ದುಃಖದಿಂದ. ಆವಾಗ ಏನಾಯ್ತಂದ್ರೆ 1 ವರ್ಷದ ನಂತರ ಒಳಗಡೆಯಿಂದ ಒಂದು ರಕ್ತದ ಪ್ರವಾಹ ಹರಿದು ಬಂತು, ರಕ್ತ ಹರ್ಕೊಂಡು ಹೊರಗಿತ್ತು. ಅದನ್ನು ನೋಡಿದ ಕೂಡಲೇ ನನಗೆ ಭಾಳ ಹೌ ಹಾರಿದೆ, ನಾನು ಮಣ್ಣನ್ನು ಕಳ್ಕೊಂಡೆ ಅಂಥೇಳಿ ದುಃಖಿಸಿದೆ ಅಂತ ಹೇಳ್ತಾನೆ ನಾವು. ಮರಳಿದ ನಿರಾಶಿದ್ದ ಕಿಷ್ಕಿಂದಕ್ಕೆ, ನನ್ನ ಸತ್ತೋದು ಬಾ ಅಂಥೇಳಿ ಕಿಷ್ಕಿಂದಕ್ಕೆ ನಾನು ಹೊಳೆ ಬಂದೆ. ಪಡೆದು ರಾಜ್ಯಭಾರ ರೂಮ ತಾರಾವ ಮಿತ್ರರೊಂದಿಗೆ ನೆಮ್ಮದಿಯಿಂದಿದ್ದ. ಬಂದೆ, ಇವರೆಲ್ಲ ನನ್ನ ಕೂಡಿ ಪಟ್ಟಗಟ್ಟಿದ್ರು. ನಾನು ನನ್ನ ಹೆಂಡತಿ ಮಕ್ಕಳ ಜೊತೆಗೆ ತಾರ ಎಲ್ಲ ಸೇರಿಕೊಂಡು ನಾವು ಸುಖವಾಗಿ ಇದ್ದೇವೆ ಅಂತ ಹೇಳ್ತಾನೆ ನಾವು. ದುಂದುಬಿನ ಕೊಂದ ವಾಲಿ ಪ್ರತ್ಯಕ್ಷನಾದ ಕಿಷ್ಕಿಂಧದಲ್ಲಿ, ಅಲ್ಲಿ ದುಂದುಬಿನ ಕೊಂದ ವಾಲಿ ಏನದ ಒಂದು ದಿವಸ ನಮ್ಮ ಮುಂದೆ ಬಂದು ನಿಂತ. ದುಂದುಬಿನ ಕೊಂದ ವಾಲಿ ಪ್ರತ್ಯಕ್ಷನಾದ ಕಿಷ್ಕಿಂಧದಲ್ಲಿ ಸಾವಿಗೆ ಅಂಜಿ ರಾಜ್ಯ ಮರಳಿಸಿದೆ ವಾಲಿಗೆ. ನಮ್ಮ ಬಂದೇನು ನಿಂತಲ್ಲ, ಜೀವಂತದ ನಂದು ಕೂಡಲೇ ಅವನು ಕೇಳೋಕ್ಕಿಂತ ಮೊದಲು ನಾನು ಏನು ಮಾಡಿದೆ, ಆ ರಾಜ್ಯವನ್ನು ಅವನಿಗೆ ಒಪ್ಪಿಸಿದೆ. ಆದರೂ ನನ್ನ ಹತ್ಯೆಗೈಯಲು ಹವನಿಸಿದ ಕ್ರೋಧಿತ ವಾಲಿ, ಅವನ ರಾಜ್ಯ ಅವನು ಹೊರಗೆ ಕೊಟ್ಟರೂ ಕೂಡ ಅವನದೇನ ಕೋಪ ತನಗಾಗಲಿಲ್ಲ. ಅವನ ಕ್ರೋಧದಾಗಿದ್ದ. ಪ್ರಾಣ ರಕ್ಷಿಸಿಕೊಳ್ಳಲು ಮುಂದೆ ಮುಂದೆ ಓಡಿದೆ ಬೆನ್ನಟ್ಟಿ ವಾಲಿ. ಮುಂದೆ ನಾ ಓಡಾಕತ್ತಿ, ಹಿಂದಿಂದ ವಾಲಿ ನನ್ನ ಬೆನ್ನತ್ತಿ ಬಂದ. ಓಡಿದೆ ಜಿಗಿಯುತ್ತಾ, ಕಂಡ ದಿಕ್ಕು ನಗರ ನದಿ ಅರಣ್ಯ ಪರ್ವತಗಳತ್ತ, ವಾಲಿ ಕೋಪದಿ ಪ್ರಾಣ ರಕ್ಷಿಸಿಕೊಳ್ಳುತ್ತಾ. ವಾಲಿ ನನ್ನ ಕೊಲ್ತಾನ ಬಾ ಅಂಥೇಳಿ ನನ್ನ ಪ್ರಾಣ ರಕ್ಷಣೆಗಾಗಿ ನಾನು ಎದುರು ಏನು ಸಿಗ್ತೈತಿ, ಪರ್ವತ ಇರಲಿ, ಕೊಳ್ಳ ಇರಲಿ, ನದಿ ಇರಲಿ, ಧಾವಿಸ್ಕೊಂಡು ಓಡ್ತಾ ಇದ್ದೆ ಅಂತ ಹೇಳ್ತಾನೆ ನಾವು. ಎತ್ತರದಿ ಕಂಡಿತೆನಗೆ ಭೂಮಂಡಲ ಕನ್ನಡಿ ಪ್ರತಿಬಿಂಬದಂತೆ. ಭೂಮಂಡಲ, ನಾ ಎತ್ತರಕ್ಕೆ ಜಿಗಿದಾಗ ಮ್ಯಾಗ ಹೋದಾಗ ನನಗೆ ಕನ್ನಡಿ ಪ್ರತಿಬಿಂಬನಂತೆ, ಕನ್ನಡಿಯಲ್ಲಿ ಪ್ರತಿಬಿಂಬ ಹೆಂಗೆ ಕಾಣಿಸ್ತಲ್ಲ ಹಂಗೆ ನನಗೆ ಭೂಮಿ ಕಂಡಿತು. ಕೆಂಪು ಕುಂದುವರ್ಣ ಖನಿಜದ ಬೆಂಕಿ ಚೆಂಡಿನಂತೆ ನೋಡಿ. ನಾವು ಹೇಳ್ತೇವೆ ಭೂಮಿ ಗೋಳಾಕಾರದೆ ಅಂತ ಹೇಳಿ, ಇತ್ತೀಚೆಗೆ ವಿಜ್ಞಾನಿಗಳು ಕಂಡುಹಿಡಿದು ಅಂತ ಹೇಳ್ತೇವೆ, ಎಲ್ಲಿಲ್ಲದ ಹೆಸರು ಹೇಳ್ಕೊಟ್ಟು ಹೋಗ್ತೇವೆ ನಾವು. ಭೂಮಿ ಚೆಂಡಿನಂಗೆ ಇತ್ತು ಅನ್ನುವಂಗೆ ಇದು ಸಾಕ್ಷಿ. ಇದು ವಾಲ್ಮೀಕಿಯವರೇ ಹೇಳ್ತಾರೆ, ಇವೇನು ಮ್ಯಾಗ ನೆಗಿತಿರ್ತಲ್ಲ, ನೆಗೆದು ಹೋಗೋ ಕಾಲಕ್ಕೆ ಆಕಾಶದಾಗ ಅವನಿಗೆ ಏನಾಯಿತು, ಭೂಮಿ ಒಂದು ಕಂದು ವರ್ಣದ ಕೆಂಪು ಕಂದು ವರ್ಣದ ಖನಿಜ ಬೆಂಕಿ ಚೆಂಡಿನಂತೆ ವಾಲಿಗೆ ಈ ಭೂಮಿ ಕಾಣಿಸ್ತಿದೆ. ಗೋ ಏನಿಯಂತೆ ಮತ್ತೊಂದು ಹೋಲಿಸ್ತಾರ. ಇದು ಎತ್ತದೊಂದು ಏಣಿ ಇರ್ತದಲ್ಲ, ಹೆಗಲಿರ್ತದೆ ಮ್ಯಾಗ ಏಣಿ, ಆ ಏಣಿಗತೆ ಕಾಣಿಸ್ತಿದೆ. ರಮ್ಯ ಸರೋವರ ಪರ್ವತ ಗವಿಗಳನ್ನು ಕಂಡೆ, ಅಲ್ಲಿಂದನೇ ಪರ್ವತ ಪ್ರದೇಶ ಇವು ಸರೋವರಗಳನ್ನು ಕಂಡೆ. ಪೂರ್ವ ದಿಕ್ಕಿನಲ್ಲಿ ಓಡುವಾಗ ಬೆನ್ನಟ್ಟಿದಾಗ ವಾಲಿ ಬೆನ್ನಟ್ಟಿದ ನಾಯಮನೆ ಪೂರ್ವ ದಿಕ್ಕಿ ಕಡೆ ಓಡಾಕೈತಿ. ಪೂರ್ವದಿಂದ ಮರಳಿ ಬಂದು ಮತ್ತೆ ಪಶ್ಚಿಮಕ್ಕೆ ಓಡಿದೆ. ಪೂರ್ವದಿಂದ ಓಡಿ ಬಂದು ದಕ್ಷಿಣಕ್ಕೆ ಓಡಿದೆ. ಶ್ರೀಗಂಧ ವೃಕ್ಷ ವಿಂಧ್ಯ ಪರ್ವತಗಳ ಕಂಡ ವಾಲಿ ಕೋಪ. ನಾ ದಕ್ಷಿಣಕ್ಕೆ ಓಡಿದೆ, ಅವನು ನಾನು ದಕ್ಷಿಣದ ಬಂದ. ಮುಂದೆ ದಕ್ಷಿಣ ಪ್ರದೇಶ ಸುತ್ತಾಡಿ ಮರಳಿ ಬಂದೆ.
ಅದು ದಕ್ಷಿಣಕ್ಕೆಲ್ಲ ಓಡಾಡ್ಕೊಂಡು ಬಂದೆ. ವಾಲಿಯ ಆರದ ಕೋಪ ಕಂಡು ಮತ್ತೆ ಓಡಿದೆ, ಮತ್ತೆ ಪಶ್ಚಿಮ ದಿಕ್ಕಿನತ್ತ. ಅಲ್ಲಿಂದ ಮತ್ತೆ ಪಶ್ಚಿಮ ದಿಕ್ಕಿಗೆ ಓಡಿದೆ. ಅಸ್ತಗಿರಿ ಪರ್ವತ ವಲಯ ಸುತ್ತಿದೆ, ಬೆನ್ನ ಬಿಡಲಿಲ್ಲ. ನಯನ್ನ ಅಲ್ಲಿಯೂ ವಾಲಿ, ಎಲ್ಲೆಲ್ಲಿ ಹೋಗಿದ್ದೀನಿ ನಾನು ಅಲ್ಲಿ ತನಕ ವಾಲಿ ಬೆನ್ನತ್ತೆ ಬಂದಿದ್ದ. ಹಾರಿದನು ಅಲ್ಲಿಂದ ಉತ್ತರಕ್ಕೆ, ಹಿಮಾಲಯ ಮೇರು ಪರ್ವತ ಉತ್ತರ ಮಹಾಸಾಗರಗಳತ್ತ. ಉತ್ತರಕ್ಕೆ ಬಂದೆ, ಹಿಮಾಲಯದ ಮ್ಯಾಗಿಂದ ಹೋಗಿ ಈಗೇನು ರಷ್ಯಾದ ಹೇಳಿದಲ್ಲ ವರ್ಣನೆ, ಅಲ್ಲಿ ರಷ್ಯಾದವರೆಗೆ ಪರ್ವತ ಪ್ರದೇಶಗಳತ್ತ ಮಹಾಸಾಗರ ಅಂದರೆ ಈಗೇನೈತಲ್ಲ ಇದರಲ್ಲಿ ಉತ್ತರ ಧ್ರುವದಲ್ಲಿರೋ ಮಹಾಸಾಗರ ಏನಿಲ್ಲ ಆ ಸಾಗರ ಹತ್ತು ಹೋದೆ. ಇಷ್ಟೆಲ್ಲ ಸುತ್ತಿದರೂ ಕ್ಷಮಿಸಲಿಲ್ಲ ವಾಲಿ. ಈ ಭೂಮಂಡಲವನ್ನು ಸುತ್ತಿದೆ, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಎಲ್ಲ ಕಡೆ ಅಡ್ಡಾಡಿದರೂ ಕೂಡ ನನ್ನನ್ನು ಕೋಪ ಕಡಿಮೆ ಆಗಲಿಲ್ಲ, ನನಗೆ ಕ್ಷಮ ಮಾಡಲಿಲ್ಲ, ನಾನು ಹೊಡಿಲಿಕ್ಕೆ ಬೆನ್ನು ಹತ್ತಿದ. ಆಶ್ರಯ ನೀಡಲಿಲ್ಲ ನನಗೆ ವಾಲಿ ನನಗೆ ಆಶ್ರಯ ಕೊಡಲಿಲ್ಲ. ಕಂಡು ನನ್ನ ಅಸಹಾಯಕತೆ ಹನುಮಾನ ನುಡಿದ. ಅವಾಗ ಹನುಮಾನನ ನೋಡಿ ನನಗೆ ಹನುಮಾನ ಒಂದು ಕರುಣೆಯಿಂದ ಏನು ಹೇಳ್ತಾರೆ ಅಂದರೆ, ಓ ಸುಗ್ರೀವ, ನೆನಪಿದೆ ವಾಲಿಗೆ ಮಾತಂಗ ಮುನಿ ಶಾಪ. ಮಾತಂಗ ಮುನಿ ಶಾಪ ಹಿಂದೆ ಮಾಯಾವಿನಿಯನ್ನು ಕೊಂದವನ ಇದು ಮಾಡಿ ಒಗೆದಿರ್ತಾನಲ್ಲ, ಅವಾಗ ಮಾತಂಗ ಮುನಿ ಉಡಿಯೋದಾಗಂದ್ರೆ ಇದರಲ್ಲೇ ರಕ್ತ ಬಿದ್ದಿರ್ತದೆ. ಅವನ ಮುಂದೆ ಹೋಗಿ ಅದು ಹೆಣ ಬಿದ್ದು ಕೂಡಲೇ ಅವ್ನು ಭಯಂಕರ ಸಿಟ್ಟು ಬಂದು ಬಿಡ್ತದೆ. ಅವ ಶಾಪ ಕೊಟ್ಟಿರ್ತಾನೆ. ನೀನು ಆಗಲಿ ವಾಲಿ ಮಂದಿ ಆಗಲಿ ಇಲ್ಲಿ ಬಂದರೆ ಏನಾಗ್ತದೆ, ಅವ್ರಿಗೆಲ್ಲ ಸಾವಿಗೀಡಾಗ್ತಾರೆ, ತಲೆ ಸಿಡಿದು ಹೋಗ್ತೀವಿ ಅಂತ ಶಾಪ ಕೊಟ್ಟಿರ್ತಾನೆ. ಅದಕ್ಕೆ ಹೆದರಿಕೊಂಡು ಅವರೆಲ್ಲ ಮಾತಂಗ ಮುನಿ ಪರ್ವತ ಆ ಶ್ರೇಣಿಯಲ್ಲಿ ವಾಲಿನೂ ಬರ್ತಿದ್ದ, ವಾಲಿ ಜನನೂ ಬರ್ತಿದ್ದಿಲ್ಲ. ಅದನ್ನು ನನಗೆ ಹನುಮಾನ ನೆನೆಸಿಕೊಟ್ಟ. 100 ಹೋಳಾಗುವುದು ವಾಲಿಶಿರ ಪ್ರವೇಶಿಸಿದರೆ ವಾಲಿ ಮಾತಂಗ ಮುನಿ. ಈ ಒನೆಯ ಇದನ್ನು ಬೆನ್ನ ಜರಕತ್ತೆ ಈ ಒಣಕ್ಕೆ ಬಂದ ಮಾತಂಗ ಒಣಕ್ಕೆ ಅಂದ್ರೆ ಅವನ ತಲೆ ಏನಾಗ್ತಿದೆ 100 ಹೋಳಾಗ್ತಿದೆ ಅಂತ ಹೆದರಿಕೆ ಶಾಪ ಕೊಟ್ಟಿರ್ತಾನೆ. ಮಾತಂಗ ವನದಲ್ಲಿ ನೀನಿರಬಹುದು ನೆಮ್ಮದಿ. ಅದಕ್ಕೆ ಅಲ್ಲಿ ಶಾಪಗ್ರಸ್ತ ಭೂಮಿ ಇದ್ದಿದ್ದರಿಂದ ಅವ ಅಲ್ಲಿ ಹೋಗೋದಿಲ್ಲ. ಮಾತಂಗ ಮುನಿ ಇನ್ನು ಪರ್ವತ ಪ್ರದೇಶ ಇದೆ, ಈಗ ಋಷಮುಖ ಪರ್ವತದ ಏನದಲ್ಲ ಅಲ್ಲಿ ಅವನು ಬರೋಂಗಿಲ್ಲ. ಅದಕ್ಕೆ ನೀ ಏನು ಮಾಡಿಬಿಡು, ಇಲ್ಲೇ ಇದ್ಬಿಡು, ಇದು ಬಿಟ್ಟು ನೀವು ಒಂದು ಭೂಮಿಗೆ ಯಾವುದೇ ಮೂಲಿದಾಗಿದ್ದ ನೀನು ಬೆನ್ನ ಹತ್ತಿ ಕೊಡ್ತಾನ ಅಂಥೇಳಿ ಹನುಮಾನ ಅವನಿಗೆ ಸಲಹೆಯನ್ನು ಕೊಡ್ತಾನೆ. ಮಾತಂಗ ಶಾಪಕ್ಕೆ ಹೆದರಿ ವಾಲಿ ಬಾರನಿಲ್ಲಿ, ಋಷಮುಖ ಪರ್ವತದಲ್ಲಿ ಇದ್ದೇವೆ ನೆಮ್ಮದಿ. ಅದಕ್ಕೆ ನೆಮ್ಮದಿಯಿಂದ ಋಷಮುಖ ಪರ್ವತದಲ್ಲಿ ಇದ್ದು ಬಿಡು ಅಂತ ಹೇಳ್ತಾನೆ. ಇನ್ನು ಇದೇ ರೀತಿಯಾಗಿ ಈ ಹೋದ ವಾನರರು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರದತ್ತ ಹುಡುಕುವ ಕಾಲಕ್ಕೆ ಅವರ ಅನುಭವಕ್ಕೆ ಏನು ಬಂತು, ಮತ್ತೇನು ಬೆಳವಣಿಗೆಗಳಾಗ್ತವೆ, ಯಾವ ಚಿಂತನೆಗಳನ್ನು ವಾಲ್ಮೀಕಿಯವರು ಈ ಪ್ರಸಂಗಗಳ ಮೂಲಕ ಲೋಕಕ್ಕೆ ಹೇಳ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.